ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಅಂತಾನೆ ಬಿಂಬಿತವಾಗಿರುವ ಗುಜರಾತ್ ಸಿಎಂ ನರೇಂದ್ರ ಮೋದಿ ಇಂದಿನಿಂದ 3 ದಿನಗಳ ಉಪವಾಸ ಆರಂಭಿಸಿದ್ದಾರೆ. ವಿಶೇಷ ಅಂದ್ರೆ ತಮ್ಮ 61ನೇ ಜನ್ಮದಿನದಂದೇ ಮೋದಿ ಅಹಮದಾಬಾದ್ನ ಗುಜರಾತ್ ವಿಶ್ವವಿದ್ಯಾಲಯದ ಜಿಎಂಡಿಸಿ ಗ್ರೌಂಡ್ನಲ್ಲಿ ಮೋದಿ ಸದ್ಭಾವನಾ ಉಪವಾಸ ನಡೆಸ್ತಾ ಇದ್ದಾರೆ. ಮೋದಿ ಉಪವಾಸಕ್ಕೆ ಬಿಜೆಪಿ ಹಿರಿಯ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ಹಿರಿಯ ನಾಯಕ ಅಡ್ವಾಣಿ, ಅರುಣ್ ಜೇಟ್ಲಿ ಮೋದಿ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ. ಅಲ್ಲದೆ ಪಂಜಾಬ್ ಸಿಎಂ ಪ್ರಕಾಶ್ ಸಿಂಗ್ ಬಾದಲ್, ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಪ್ರೇಮ್ ಕುಮಾರ್ ಧುಮಾಲ್ ಕೂಡ ಸಾಥ್ ನೀಡಿದ್ದಾರೆ. ಇನ್ನು ತಮಿಳುನಾಡು ಸಿಎಂ ಜಯಲಲಿತಾ ಉಪವಾಸ ಬೆಂಬಲ ಸೂಚಿಸಿದ್ದು ಉಪವಾಸದಲ್ಲಿ ಪಾಲ್ಗೊಳ್ಳುವಂತೆ ತಮ್ಮ ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ. ಅಲ್ಲದೆ ಹಿಂದೂ ಮತ್ತು ಮುಸ್ಲಿಂ ಸೇರಿದಂತೆ ಹಲವಾರು ಧಾರ್ಮಿಕ ನಾಯಕರು ಕೂಡ ಮೋದಿ ಉಪವಾಸಕ್ಕೆ ಬೆಂಬಲ ಸೂಚಿಸಿದ್ದು ವಿಶೇಷ. ಇನ್ನು ಗುಜರಾತ್ ದೇಶ ಮತ್ತು ವಿಶ್ವಕ್ಕೆ ಮಾದರಿಯಾಗಿದ್ದು ತನ್ನತ್ತ ಎಸೆದ ಕಲ್ಲುಗಳನ್ನೇ ತಾನು ಮೆಟ್ಟಿಲುಗಳನ್ನಾಗಿಸಿಕೊಂಡಿದ್ದೇನೆ ಅಂತ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಸದ್ಭಾವನಾ ಉಪವಾಸದಲ್ಲಿ ಮಾತನಾಡಿದ ಮೋದಿ ಗುಜರಾತ್ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅಂತ ಹೇಳಿದರು. न कोई सुनने को तैयार था, न कोई समझने को तैयार था. जिसको मौका मिला गुजरात को कोसते रहे, बदनाम करते रहे. किसी ने साथ नहीं दिया. गुजरात को उसके नसीब पर छोड़ दिया गया. और तब गुजरात ने ठान ली कि हम रास्ता खोजेंगे.